ಗದ್ದೆ ಮಧ್ಯದಲ್ಲಿ ಕಾಣ್ತಾ ಇರುವಂತಹ ತೀರ್ಥ ಸರೋವರ ನೋಡಿ ಅಂತೆ. ಮಗು ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಉಳಿಯುವುದು ಅಂತಲೇ ಹೇಳ್ತಾ ಇದ್ರು. ನಾರ್ಮಲ್ ಡೆಲಿವರಿ ಆಗಿ ಆ ಮಧು ಬದುಕಿ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ನೋಡಿ. ನಿಮಗೆ ಇಲ್ಲಿ ಸ್ವಲ್ಪ ಹಳ್ಳದ ಥರ ಕಾಣ್ತಾ ಇರ್ಬೋದು, ಅಲ್ಲೇ ನಮ್ಮ ಲಿಂಗ ಉಂಟಲ್ಲ, ಉದ್ಭವಿಸಿದ ಸ್ಥಳ ಅಂತ ಹೇಳ್ತಾರೆ. ಈಶ್ವರ ಲಿಂಗದಲ್ಲಿ ಒಂದು ಔಷಧ ಮದ್ದು ಇದೆ. ತೀರ್ಥಸ್ಥಾನ ಭಾರಿ ವಿಶೇಷ. ಫ್ರೆಂಡ್ಸ್, ನಾವುಂಟಲ್ಲ ಇವತ್ತು 800 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇರುವಂತಹ ಪೊನ್ನಗಿರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನ ಉಂಟಲ್ಲ ಪ್ರಕೃತಿಯ ಮಡಿಲಲ್ಲಿದೆ ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ನೋಡಿ, ಸುತ್ತಮುತ್ತಲು ಗದ್ದೆಗಳು, ಹಾಗೆಯೇ ಈ ಗದ್ದೆ ಮಧ್ಯದಲ್ಲಿ ನಿಮಗೆ ಅಲ್ಲಲ್ಲಿ ದನ ಕರುಗಳೆಲ್ಲ ಕಾಣಲಿಕ್ಕೆ ಸಿಗ್ತಾ ಉಂಟು. ಹಕ್ಕಿಯ ಚಿಲಿಪಿಲಿ, ಹಾಗೆಯೇ ಈ ನವಿಲುಗಳ ಸದ್ದು ಬಿಟ್ಟರೆ ಬೇರೆ ಏನು ಸದ್ದಿಲ್ಲ. ವಾಹನಗಳ ಸದ್ದು ಗದ್ದಲಿ ಏನಿಲ್ಲ. ಅಷ್ಟೊಂದು ನಿಶ್ಶಬ್ದವಾಗಿರುವಂತಹ ಒಂದು ಸ್ಥಳದಲ್ಲಿ ನಾವಿದ್ದೇವೆ. ಪ್ರಕೃತಿ ಮಡಿಲಲ್ಲಿರುವ ದೇವಸ್ಥಾನವನ್ನು ಒಳಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳುವ. ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನ. ಇಲ್ಲಿನ ಇತಿಹಾಸ ಕೂಡ ಅಷ್ಟೇ ರೋಚಕವಾಗಿದೆ. ನಾವು ದೇವಸ್ಥಾನದ ಒಳಗೆ ಹೋಗುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಗದ್ದೆ ಮಧ್ಯದಲ್ಲಿ ಕಾಣ್ತಾ ಇರುವಂತಹ ತೀರ್ಥ ಸರೋವರ ನೋಡಿ ಅಂತೆ. ಸುತ್ತಲೂ ಗದ್ದೆ, ಅದರ ಮಧ್ಯದಲ್ಲಿ ಒಂದು ಸರೋವರವನ್ನು ಮಾಡಿದ್ದಾರೆ. ಎಷ್ಟು ಚಂದ ಉಂಟು ನೋಡಿ. ಈ ಕಡೆ ಫುಲ್ ನೀರಿದೆ, ಅದರ ಮಧ್ಯದಲ್ಲಿ ಕೂಡ ಒಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಅದುವೇ ನಮ್ಮ ತೀರ್ಥ ಸ್ನಾನ ಮಾಡುವಂತಹ ಸರೋವರ. ಅಲ್ಲಿ ಹೋಗಿ ತೀರ್ಥ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದರೆ ಉಂಟಲ್ಲ, ಏನೇ ರೋಗ ರುಜಿನ ಇದ್ದರೂ ಕೂಡ, ಯಾವುದೇ ದೋಷ ಇದ್ದರೂ ಕೂಡ ಪರಿಹಾರ ಆಗ್ತದೆ ಅಂತ ಹೇಳಿ ಈ ದೇವಸ್ಥಾನದ ಜನಗಳ ನಂಬಿಕೆ. ತುಂಬ ಮಂದಿಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಆಗಿರ್ಬೋದು ಅಂತ ಹೇಳಿದರೆ ತುಂಬ ಮಂದಿ ಇಲ್ಲಿ ಬಂದು ಅವರಿಗೆ ಅದರ ಅನುಭವ ಆಗಿದೆ ನೋಡಿ, ಅಂಥವರೇ ಹೇಳುವಂತಹ ಮಾತುಗಳು. ಔಷಧೀಯ ಗುಣ ಇರುವಂತಹ ಪವಿತ್ರವಾದ ಶಿವಲಿಂಗ ನೋಡಿ. ದೀಪಗಳಿಂದಲೇ ದೇವರು ಕಂಗೊಳಿಸ್ತಾ ಇದ್ದಾರೆ ನೋಡಿ. ಗರ್ಭಗುಡಿಯ ಬಲಭಾಗಕ್ಕೆ ಗಣಪತಿಯವರ ಸಾನ್ನಿಧ್ಯ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಗರ್ಭಗುಡಿಯ ವಿನ್ಯಾಸ ನೋಡಿ ಅಂತೆ, ಭಾಳ ಚೆನ್ನಾಗಿದೆ. ಇಲ್ಲಿ ಕೆಳಗಡೆ ಫುಲ್ ದೊಡ್ಡ ದೊಡ್ಡ ಕಲ್ಲನ್ನು ಉಂಟಲ್ಲ, ಹಾಸುಗಲ್ಲನ್ನು ಹಾಕಿದ್ದಾರೆ. ಹಾಗೆ ನಿಮಗೆ ಮೇಲ್ಗಡೆ, ಹಾಗೆಯೇ ಈ ಸೈಡಲ್ಲಿ ಮೇಲ್ಗಡೆ ಎಲ್ಲ ತಾಮ್ರದ ಹಾಳೆ ಮತ್ತು ಹೊದಿಕೆಯನ್ನು ಹಾಕಿದ್ದಾರೆ. ಅದೇ ಇಲ್ಲಿ ನೋಡಿ, ಮರದ ಕೆತ್ತನೆ ಭಾಳ ಚೆನ್ನಾಗಿದೆ ನೋಡಿ. ಫುಲ್ ಸಿಂಹದ ಕೆತ್ತನೆ ನಮಗೆ ನ್ಯಾಚುರಲ್ ಆಗಿ ಕಾಣ್ತಿದೆ. ಈ ಹಲ್ಲುಗಳಾಗಿರ್ಬೋದು ತುಂಬ ಚೆನ್ನಾಗಿದೆ. ಈ ಥರ ಒಂದು ಹಳ್ಳಿ ಪ್ರದೇಶದಲ್ಲಿ ಕೂಡ ಇಷ್ಟೊಂದು ಕೆತ್ತನೆ ಎಲ್ಲ ನಮಗೆ ನೋಡಲಿಕ್ಕೆ ಉಂಟಲ್ಲ, ಬಹಳ ಖುಷಿ ಅನ್ನಿಸ್ತದೆ. ಹೊರ ಪ್ರಾಂಗಣ ವಿಶಾಲವಾಗಿದೆ. ಹಾಗೆಯೇ ಈ ಮೇಲ್ಗಡೆ ನೋಡಿ ಅಂತೆ ವಿನ್ಯಾಸ ಎಲ್ಲ ತುಂಬ ಚೆನ್ನಾಗಿದೆ. ಈ ಕಟ್ಟಡದ ವಿನ್ಯಾಸ ಉಂಟಲ್ಲ, ಭಾರಿ ಖುಷಿ ಅನ್ನಿಸ್ತದೆ ನೋಡಲಿಕ್ಕೆ ನಮಗೆ. ಹಾಗೆ ನಮ್ಮ ದೇವಳದ ವಸಂತ ಮಂಟಪ ನೋಡಿ, ಅದರಲ್ಲಿ ಕೂಡ ಶಿವ, ಪಾರ್ವತಿ ಹಾಗೆ ಗಣೇಶ ದೇವರ ಚಿತ್ರ ಬಿಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಜಾತ್ರೆ ಹಾಗೆ ವಿಶೇಷ ಸಂದರ್ಭಗಳಲ್ಲಿ ಇಲ್ಲೆಲ್ಲ ದೇವರಿಗೆ ಪೂಜೆ ಮಾಡ್ತಾರೆ. ತುಂಬ ವಿಶೇಷವಾದ ಪೂಜೆ ಎಲ್ಲ ಜರುಗ್ತದೆ. ಈ ನಮ್ಮ ಊರಿಗೆ ಉಂಟಲ್ಲ, ಪೊಂಗರ್ ಅಂತ ಹೇಳಿ ಹೆಸರು ಬರಲಿಕ್ಕೆ ಕೂಡ ಒಂದು ಕತೆ ಇದೆ. ಪೊನ್ನಗಿರಿ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತೇವೆ. ಈ ಪೊಂಗರ್ ಅಂತ ಹೇಳಿದರೆ, ಒಂದು ಕತೆ ಹೇಳೋದಂತ ಹೇಳಿದರೆ ಪೊನ್ನು ಅಂತ ಹೇಳಿದರೆ ಈ ಚಿನ್ನ ಅಂತ ಹೇಳ್ತೇವೆ ನಾವು. ಸ್ವಾಮೀಜಿಗಳು ಒಂದ್ಸಲ ಬರ್ತಾ ಇರಬೇಕಾದ್ರೆ ಈ ಸ್ಥಳದಲ್ಲಿ ಚಿನ್ನದ ಥರ ಹೊಳೆತ ಇತ್ತಂತೆ. ಏನೋ ಒಂದು ವಸ್ತು ಚಿನ್ನ ಥರ ಹೊಳೆತಿರೋದಕ್ಕೆ ಪೊನ್ನು, ಅದು ಚಿನ್ನ ಅಂತ ಹೇಳಿದರೆ ಪೊನ್ನು. ಹಾಗೆ ಪೊನ್ನು ಪ್ಲಸ್ ಗಾರ್ ಅಂತ ಹೇಳಿದರೆ ಇದು ಸುತ್ತಮುತ್ತ ನಿಮಗೆ ಕಾಣ್ತಾ ಇರ್ಬೋದು, ಹಳ್ಳಿ ಪ್ರದೇಶ. ಹಾಗೆಯೇ ಗುಡ್ಡ ಎಲ್ಲ ಕಾಣ್ತದೆ ನಿಮಗೆ. ಗಾರ್ ಅಂತ ಹೇಳಿದರೆ ಗುಡ್ಡ ಅಂತ ಹೇಳಿ ಅರ್ಥ. ಹಾಗೆ ಪೊಂಗಾರ್, ಚಿನ್ನದ ಗುಡ್ಡ, ಪೊಂಗಾರ್ ಅಂತ ಹೇಳಿ ಹೆಸರು ಬಂದಿದ್ದು. ಈ ಪ್ರದೇಶ ನೀವು ನೋಡಿರ್ಬೋದು, ತುಂಬ ಎತ್ತರದ ಸ್ಥಳದಲ್ಲಿದೆ, ಗುಡ್ಡದ ಪ್ರದೇಶದಲ್ಲಿರುವಂತಹ ದೇವಸ್ಥಾನ. ಹಾಗಾಗಿ ಇಲ್ಲಿ ಹೊರ ಪ್ರಾಂಗಣ ಕೂಡ ತುಂಬ ವಿಶಾಲವಾಗಿ ಮಾಡಿದ್ದಾರೆ. ನಮ್ಮ ಜಾತ್ರಾ ಸಂದರ್ಭಗಳಲ್ಲಿ ರಥ ಎಲ್ಲ ಈ ಪ್ರದೇಶದಲ್ಲಿ ಎಳಿತಾರೆ ನೋಡಿ. ಇಲ್ಲಿ ರಥ ಇಡುವಂತಹ ಸ್ಥಳ ಕೂಡ ಇದೆ ನೋಡಿ. ಮರದ ರಥ ಎಲ್ಲ ಬಿಚ್ಚಿಟ್ಟಿದ್ದಾರೆ. ಪೊನ್ನಗಿರಿ ದೇವಸ್ಥಾನ ತುಂಬ ಪುರಾತನ ದೇವಸ್ಥಾನ. ಇಲ್ಲಿ ವಿಶೇಷ ಅಂದರೆ
ರುದ್ರಾಭಿಷೇಕ, ಕಾರ್ತಿಕ ಪೂಜೆ, ಎಲ್ಲ ಸೇವೆ ಒಳ್ಳೆ ದೇವರಿಗೆ ಒಳ್ಳೆ ಸೇವೆ ನಡೀತದೆ, ತುಂಬ ಸೇವೆ ನಡೀತದೆ. ಮತ್ತು ಇಲ್ಲಿ ತೀರ್ಥಸ್ಥಾನ ಭಾರಿ ವಿಶೇಷ. ಇಲ್ಲಿ ತುಂಬ ಜನ ತೀರ್ಥಸ್ಥಾನಕ್ಕೆ ಬರ್ತಾ ಇರ್ತಾರೆ. ಇಲ್ಲಿ ಈಶ್ವರಲಿಂಗದಲ್ಲಿ ಒಂದು ಔಷಧ ಮದ್ದಿದೆ. ಅದರಲ್ಲಿ ದೇವರು ಎಲ್ಲ ರೋಗಗಳು ಇದ್ದರೆ ದೇವರು ಗುಣಪಡಿಸ್ತಾರೆ ಒಂದು ಕಲ್ಪನೆ ಎಲ್ಲ. ಇಲ್ಲಿನ ಶಿವಲಿಂಗ ಅಂತೂ ತುಂಬಾ ಕಾರ್ಣಿಕದ ಶಿವಲಿಂಗ. ಯಾಕಂತ ಹೇಳಿದ್ರೆ ಉದ್ಭವಲಿಂಗ ನೋಡಿ, ಅದರಲ್ಲಿ ಮತ್ತೆ ಅಷ್ಟೊಂದು ಔಷಧೀಯ ಗುಣ ಇದೆ ಅಂತ ಹೇಳಿ ನಮ್ಮ ಅಷ್ಟಮಂಗಲದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಮಗೆ ರೋಗ ರುಜಿನ ಎಲ್ಲ ಕಡಿಮೆ ಆಗಲಿಕ್ಕೆ ಈ ದೇವಸ್ಥಾನ ಉಂಟಲ್ಲ, ಒಳ್ಳೆ ದೇವಸ್ಥಾನ. ನೋಡಿ, ನಮ್ಮ ಹೊರ ಪ್ರಾಂಗಣದಲ್ಲಿ ನಾಗವನ್ನ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನೋಡಿ, ಅಲ್ಲಿದೆ ಸುತ್ತಲೂ ನಾಗದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಇಲ್ಲಿ ತುಂಬ ನಾಗದೇವರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾಗರ ಪಂಚಮಿ ದಿವಸ ಎಲ್ಲ ವಿಶೇಷವಾದ ಪೂಜೆ ಎಲ್ಲ ನಡೀತದೆ. ಇಲ್ಲಿ ಭಕ್ತಾದಿಗಳಿಗೆ ಪ್ರತಿ ಸೋಮವಾರ ದಿವಸ ಅನ್ನ ಸಂತರ್ಪಣೆ ಇರ್ತದೆ. ಹಾಗೆಯೇ ಈ ಸಂಕ್ರಮಣ ದಿವಸ ಕೂಡ ಇಲ್ಲಿ ತುಂಬಾ ವಿಶೇಷವಾದ ಪೂಜೆಗಳೆಲ್ಲ ನಡೀತದೆ. ಇಲ್ಲಿ ಶಿವರಾತ್ರಿ ಕೂಡ ತುಂಬ ವಿಜೃಂಭಣೆಯಿಂದ ನಡೀತದೆ. ಇಲ್ಲಿ ನಮ್ಮ ದೇವಸ್ಥಾನದ ಹೊರಗಡೆನೇ ಇಟ್ಟಿದ್ದಾರೆ ಒಂದು ದೊಡ್ಡ ದೀಪ. ನೋಡಿ ಎಷ್ಟು ಎತ್ತರದಲ್ಲಿದೆ. ನೋಡಿ, ಸುತ್ತಲೂ ನಮಗೆ ಕಣ್ಣು ಹಾಯಿಸಿದರೆ ಕಾಣೋದೇ ಹಸಿರು ಗದ್ದೆಗಳೆಲ್ಲ ಕಾಣ್ತಾ ಉಂಟು. ಅದರ ಮಧ್ಯದಲ್ಲಿ ದನ ಅಲ್ಲಲ್ಲಿ ಕಾಣ್ತಾ ಉಂಟು. ನೋಡಿ, ಈ ಹಕ್ಕಿಗಳ ಚಿಲಿಪಿಲಿ, ಈ ಕಲರವೆಲ್ಲ ಕೇಳ್ತಾ ಉಂಟು. ಹಾಗೆಯೇ ತಂಪಾದ ಗಾಳಿ ಬೀಸ್ತಾ ಉಂಟು. ನನಗೆ ಇಲ್ಲಿ ಉಂಟಲ್ಲ ಹೋಗಲಿಕ್ಕೆ ಮನಸ್ಸಿಲ್ಲ, ಅಷ್ಟೊಂದು ಖುಷಿ ಆಗ್ತದೆ. ಇಲ್ಲಿ ತುಂಬ ಚೆನ್ನಾಗಿ ಗಾಳಿ ಎಲ್ಲ ಬರ್ತಾ ಉಂಟು. ನೋಡಿ, ನಾನೀಗ ಬಂದಿರೋದು ಈ ಸರೋವರದ ಹತ್ತಿರ, ಈ ತೀರ್ಥ ಸರೋವರ. ಇಲ್ಲಿ ಇದೊಂದು ವಿಶೇಷ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈ ತೀರ್ಥ ಸರೋವರ ಉಂಟು ನೋಡಿ, ಇದರಲ್ಲಿ ನಾವು ಸ್ನಾನ ಮಾಡಿ ಈ ನೀರನ್ನೇ ದೇವರಿಗೆ ಹೋಗಿ ಅಭಿಷೇಕ ಮಾಡಬೇಕು. ಆ ಅಭಿಷೇಕ ಮಾಡಿದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ನಮಗೆ ಯಾವುದೇ ರೋಗ ರುಜಿನ ಇದ್ದರೂ ಕೂಡ ಕಡಿಮೆ ಆಗ್ತದೆ ಅಂತ ಹೇಳುವ ನಂಬಿಕೆ. ಯಾಕಂತ ಹೇಳಿದರೆ ಈ ತೀರ್ಥ ಸರೋವರದಲ್ಲಿ ಅಷ್ಟೊಂದು ಔಷಧೀಯ ಗುಣ ಇದೆ. ಹಾಗೆಯೇ ಈ ಶಿವಲಿಂಗದ ಸುತ್ತ ನಾವು ಪ್ರದಕ್ಷಿಣೆ ಮಾಡಿದರೆ ಶಿವಲಿಂಗದಲ್ಲೂ ಕೂಡ ಔಷಧೀಯ ಗುಣ ಇದೆ ಅಂತ ಹೇಳಿ ಈ ಅಷ್ಟಮಂಗಲ ಪ್ರಶ್ನೆಯಲ್ಲೇ ಹೇಳಿದಾರಂತೆ. ಹಾಗಾಗಿ ಈ ಎರಡೂ ಸೇರಿ ನಮ್ಮ ದೇಹದಲ್ಲಿರುವಂತಹ ರೋಗ ರುಜಿನಗಳೆಲ್ಲ ದೂರ ಆಗಲಿಕ್ಕೆ ಇದು ತುಂಬಾ ಸಹಾಯ ಮಾಡ್ತದೆ. ಹಾಗಾಗಿ ಇಲ್ಲಿಗೆ ಬಂದರೆ ನಿಮಗೆ ಯಾವುದೇ ರೋಗ ರುಜಿನ ಇದ್ದರೆ ಕೂಡ, ಏನೇ ದೋಷ ಇದ್ದರೆ ಕೂಡ ಪರಿಹಾರ ಆಗ್ತದೆ ಅಂತ ಹೇಳುವ ಕಲ್ಪನೆ ಇದೆ ಜನರಿಗೆ. ಯಾಕಂತ ಹೇಳಿದರೆ ತುಂಬ ಜನರಿಗೆ ಉಂಟಲ್ಲ ಇಲ್ಲಿ ಆ ಥರ ಅನುಭವ ಕೂಡ ಆಗಿದೆ. ಯಾರಿಗಾದರೂ ಕೂಡ ಇಲ್ಲಿ ಬಂದು ಕಷ್ಟ ಅಂತ ಹೇಳಿ ಬಂದವರು ಹಿಂದೆ ಹೋಗಿದೇ ಇಲ್ಲ ಅಂತೆ. ಅಂದರೆ ಅಷ್ಟೊಂದು ದೇವರುಂಟಲ್ಲ ನಮಗೆ ಕರುಣಿಸ್ತಾರೆ. ಮದುವೆ ಆಗದವರಿಗೆ ಮದುವೆ ಆಗ್ತದೆ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗ್ತದೆ ಅಂತ ಹೇಳುವ ನಂಬಿಕೆ ಇದೆ. ನಾವಿವಾಗ ಶಿವಲಿಂಗದ ಮೂಲ ಸ್ಥಾನಕ್ಕೆ ಬರ್ತಾ ಇದ್ದೇವೆ. ಫುಲ್ಲು ನೀರು, ಮೊಣಕಾಲು ತನಕ ನೀರುಂಟು. ಕಾಡಿನ ಮಧ್ಯದಲ್ಲಿರುವಂತಹ ಒಂದು ಪವಿತ್ರವಾದ ಮೂಲಸ್ಥಾನ ಇದು. ಬರುವ ತನಕ ನಮಗೆ ನೀರು, ಇದರ ಮೇಲ್ಗಡೆ ನೋಡಿ ಗುಡ್ಡ. ಇಲ್ಲಿ ಕನಕಬೆಟ್ಟುವಿನ ಬೈಲಗುಡ್ಡೆ ಅಂತ ಈ ಸ್ಥಳಕ್ಕೆ ಹೆಸರು. ಅನಾದಿ ಕಾಲದಲ್ಲಿ ಪೊನ್ನಗಿರಿ ಮಹಾಲಿಂಗೇಶ್ವರ ದೇವರು ಉದ್ಭವ ಆಗಿರೋಂತಹ ಸ್ಥಳ. ಈ ಸ್ಥಳದಲ್ಲಿ ಮೊದಲು ಇಲ್ಲಿ ಪೂಜೆಗಳೆಲ್ಲ ಆಗ್ತಾ ಇತ್ತಂತೆ ಅನ್ನುವಂತಹ ಕುರುಹುಗಳು, ಮಾತುಗಳು ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಪೂಜೆ ಮಾಡುವಂತಹ ವೇಳೆಯಲ್ಲಿ ಬರುವುದು ಕಷ್ಟವಾಗಿತ್ತು. ಯಾಕೆಂದರೆ ಬೈಲ ಮಧ್ಯದಲ್ಲಿ, ನೀರ ಮಧ್ಯದಲ್ಲಿ ಒಂದು ಗುಡ್ಡೆ ಇದ್ದದರಿಂದ ಅಲ್ಲಿ ಬಂದು ಪೂಜೆ ಮಾಡುವುದು ಕಷ್ಟಕರವಾಗಿ ಹಿಂದಿನ ಕಾಲದಲ್ಲಿ ಪೊಣ್ಣು ಕುಂದಾರ್ತಿ ಅನ್ನತಕ್ಕಂತಹ ರಾಣಿಯು ಇಲ್ಲಿಂದ ಉದ್ಭವ ಲಿಂಗವನ್ನು ತಗೊಂಡೋಗಿ ಎತ್ತರದ ಪೊನ್ನಗಿರಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಎಂಬಂತಹ ಇತಿಹಾಸವು ನಮಗೆ ಕೇಳಿಬಂದಿದೆ. ಈಗ ಆ ಪೊನ್ನಗಿರಿ ಮಹಾಲಿಂಗೇಶ್ವರ ದೇವರು ಎಲ್ಲರ ಅಭೀಷ್ಟಗಳನ್ನು ನೆರವೇರಿಸುವಂತಹ ಒಂದು ಕಲ್ಪವೃಕ್ಷವಾಗಿ ಆ ಜಾಗದಲ್ಲಿ ಭಕ್ತಾದಿಗಳ ಮನವನ್ನು ಸೂರೆಗೊಳ್ಳುತ್ತಾ ಇದ್ದಾರೆ. ಇದು ಸಾಧಾರಣ 3 ದಿಕ್ಕಿನಿಂದ ಅರ್ಚಕರೆಲ್ಲ ಬಂದು ಪೂಜೆಯನ್ನು ಮಾಡ್ತಾಯಿದ್ರು ಅನ್ನುವಂತಹ ಇತಿಹಾಸ ಉಂಟು. ಇಲ್ಲೊಂದು ಹೊಂಡ ಕಾಣ್ತಾ ಇದೆ. ಆ ಹೊಂಡದಲ್ಲೇ ಉದ್ಭವ ಆಗಿದ್ದು ಅಂತ ಇತಿಹಾಸಕಾರರ ಒಂದು ಅಭಿಪ್ರಾಯ. ಮತ್ತು ಇಲ್ಲಿ ದೇವರ ಜಾತ್ರೆ ಆಗುವಂತಹ ಸಮಯದಲ್ಲಿ ದೇವರು ಕಟ್ಟಪೂಜೆಗಾಗಿ ಇಲ್ಲಿಗೆ ಬರಬೇಕು ಅಂತಲೂ ಪ್ರಶ್ನೆಯಲ್ಲೆಲ್ಲ ತೋರಿ ಬಂದಿದೆ. ಆದರೆ ಇಷ್ಟರವರೆಗೆ ನಮಗೆ ಅಂತಹ ಅನುಕೂಲತೆ ಆಗಲಿಲ್ಲ. ಆದರೂ ಮತ್ತೆ ಕೊನೆಗೆ ಪ್ರಶ್ನೆಯವರೇ ಒಂದು ಮಾರ್ಗವನ್ನು ತೋರಿಸಿಕೊಟ್ರು. ಇಲ್ಲಿಂದ ಒಂದು ಹಿಡಿ ಬಲಿಸೊಪ್ಪಾದರೂ ತಗೊಂಡೋಗಿ ಅಲ್ಲಿ ಬಲಿ ಪೂಜಾದಿಗಳನ್ನು, ಕರ್ಮಗಳನ್ನು ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ಕಾರ್ಯಗಳು ಆಗ್ತಾ ಉಂಟು.
ನೋಡಿ ನಿಮಗೆ ಕಾಣ್ತಾ ಇರ್ಬೋದು ವಿಶಾಲವಾದ ಗುಡ್ಡ ಪ್ರದೇಶ. ಇಲ್ಲಿ ನಮಗೆ ದೇವರ ಸಾನ್ನಿಧ್ಯ ಕಾಣಲಿಕ್ಕೆ ಸಿಗುವಂಥದ್ದು. ನೋಡಿ ನಿಮಗೆ ಇಲ್ಲಿ ಸ್ವಲ್ಪ ಹಳ್ಳದ ಥರ ಕಾಣ್ತಾ ಇರ್ಬೋದು, ಅಲ್ಲೇ ನಮ್ಮ ಲಿಂಗ ಉಂಟಲ್ಲ ಉದ್ಭವಿಸಿದ ಸ್ಥಳ ಅಂತ ಹೇಳ್ತಾರೆ. ಶಿವಲಿಂಗವನ್ನು ಮಾತ್ರ ಇಲ್ಲಿಂದ ನಮ್ಮ ಪೊನ್ನಗಿರಿ ದೇವಸ್ಥಾನದ ಹತ್ರ ಸ್ಥಳಾಂತರಿಸಿದ್ದಾರೆ. ಆದರೂ ಕೂಡ ಇಲ್ಲಿ ಪಾರ್ವತಿ ದೇವರ ಅಂಶ ಇದೆ ಅಂತ ಹೇಳಿ ಪ್ರಶ್ನೆಯಲ್ಲಿ ತೋರಿ ಬಂದಿದೆ. ನಮ್ಮ ಪೊನ್ನಗಿರಿ ಮಹಾಲಿಂಗೇಶ್ವರ ದೇವರೊಂದು ಕಲ್ಪವೃಕ್ಷ ಕಾಮಧೇನು ಆಗಿ ಎಲ್ಲರ ಮನಸ್ಸಿನ ಅಭೀಷ್ಟಗಳನ್ನು ಕಾಲಕ್ಕೆ ನೆರವೇರಿಸ್ತಾ ಬರ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಮನೆಯಲ್ಲೇ ಆದಂತಹ ಘಟನೆ, ಮಕ್ಕಳಿಲ್ಲ ಅನ್ನುವಂತಹ ಕೊರಗಿತ್ತು. 5 ವರ್ಷದ ನಂತರ ನನ್ನ ಅಕ್ಕನಿಗೆ ಮಗುವೊಂದನ್ನು ದೇವರು ಅನುಗ್ರಹಿಸಿದರು. ಆದರೆ ಡಾಕ್ಟರ್ಗಳು ವೈದ್ಯರು ಕೂಡ ಮಗು ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಉಳಿಯುವುದು ಅಂತಲೇ ಹೇಳ್ತಾಯಿದ್ರು. ನಮ್ಮ ದೇವರ ಅನುಗ್ರಹದಿಂದ ನಾರ್ಮಲ್ ಡೆಲಿವರಿ ಆಗಿ ಆ ಮಗು ಬದುಕಿ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಆ ಮಗುವಿನ ತುಲಾಭಾರವನ್ನು ಮಾಡಿದ್ದೇವೆ. ಇಂತಹ ಕೆಲವು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಡತಕ್ಕಂತಹ ದೊಡ್ಡ ನಮ್ಮ ಸಂತಾನ ಗೋಪಾಲಕೃಷ್ಣನಷ್ಟೇ ಅನುಗ್ರಹಕಾರಕನಾಗಿರುವಂತಹ ಪೊನ್ನಗಿರಿ ಮಹಾಲಿಂಗೇಶ್ವರ ದೇವರು, ಮದುವೆ ಆಗದಂತಹ ಸೋಮವಾರ ದಿವಸದಲ್ಲಿ ಮದುವೆ ಆಗದಂತಹ ಎಷ್ಟೋ ಹೆಣ್ಣು ಮಕ್ಕಳು ಗಂಡು ಮಕ್ಕಳೆಲ್ಲ ನಮ್ಮ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನೆಲ್ಲವನ್ನೂ ಮಾಡ್ತಾ ಇದ್ದಾರೆ. ಜೋಡು ಹೂವಿನ ಪೂಜೆ ಅಂತ 2 ಹೂವಿನ ಪೂಜೆ ಕೊಡ್ತೇನೆ ಅಂತ ಹೇಳಿದರೆ ದೇವರ ಅನುಗ್ರಹವನ್ನು ಖಂಡಿತ ಮಾಡ್ತಾನೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ದೇವರ ದರ್ಶನ ಮಾಡಿಕೊಂಡು ಇಲ್ಲಿನ ಹೆಚ್ಚಿನ ವಿವರಗಳನ್ನೆಲ್ಲ ನಾವು ತಿಳಿದುಕೊಂಡಾಯಿತು. ಈ ದೇವಸ್ಥಾನ ಏನು ತುಂಬ ದೂರ ಇಲ್ಲ, ನಿಮಗೆ ಸುರತ್ಕಲ್ಲಿಂದ ಸರಿಸುಮಾರು ಒಂದು 10 ಕಿಲೋಮೀಟರ್ ದೂರ, ಹಾಗೆಯೇ ಮುಲ್ಕಿಯಿಂದ ಬರೋದಾದರೆ ಒಂದು 15 ಕಿಲೋಮೀಟರ್ ದೂರ ಇದೆ. ಮತ್ತು ಯಾವುದೇ ರೂಟ್ ಮ್ಯಾಪ್ ಎಲ್ಲ ಹಾಕ್ಕೊಂಡು ಈ ದೇವಸ್ಥಾನಕ್ಕೆ ಬರ್ಬೋದು. ನಾವು ಕೂಡ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ ರೂಟ್ ಮ್ಯಾಪನ್ನು, ತಪ್ಪದೆ ಒಂದ್ಸಲ ಚೆಕ್ ಮಾಡಿಕೊಳ್ಳಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.